ಲೇ ರಾಮು, ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಪ್ಪ, ಮತ್ತು ಮುಖ ಊದಿಸ್ಕೊಂಡೆ ಕೂತಿದ್ಯಲ್ಲ, ಯಾಕೆ? ಏನಾಯ್ತೆ? ಅಲ್ವೇ ಬಸ್ರಿ ಹೆಂಗಸರು ಯಾವಾಗೂ ನಗ್ನಗ್ತಾ ಖುಷಿಯಾಗಿರ್ಬೇಕು ಅಂತ ಗೊತ್ತು ತಾನೆ? ಹಬ್ಬ ಸದ್ಯ ನಾನು ಬಸ್ರಿ ಅನ್ನೋದು ನೆನಪಿದೆ ತಾನೇ ನಿಮ್ಗೆ? ಮರೆತ ನಿಮ್ಗಿರು ಮರೀರಿ ಹ್ಯಾಂಗ ಅಂತ ಹಾಡು ಕೇಳಿದ್ದೇನೆ. ನೀನ್ ಬಸ್ರಿ ಅನ್ನೋದು ಹ್ಯಾಂಗ್ ಮರೆಯಕ್ಕಾಗುತ್ತೆ ನನ್ನ ಚಿನ್ನ? ಮತ್ತೆ ಯಾಕ್ರಿ ನನ್ನ ಕೈಲಿ ಹರಕೆ ತೊಟ್ಲನ್ನ ಕಟ್ಟಿ ಹರಕೆ ತೀರಿಸ್ಲಿಲ್ಲ ನೀವು? ಹರಕೆ ತೊಟ್ಲ? ಅವ್ವ, ಅದೇ ನಿಮಗ್ ಗೊತ್ತಿಲ್ಲ, ಎಲ್ಲ ನನ್ ಕರ್ಮ ರೀ. ಅದೇನ್ ಗೊತ್ತಾ? ಓ ಇಷ್ಟೇನಾ? ಜನನಿಗೆ ಹರಕೆ ತೊಟ್ಲೆ ಕಟ್ಟಿದ್ ಕೇಳಿ ಬಹಳ ಸಂತೋಷ ಆಯ್ತು ಕಣೆ. ನಿನಗೂ ಕಟ್ಬೇಕಾಗಿತ್ತಪ್ಪ. ನೀನ್ ಅವತ್ತೇ ಅದನ್ನ ನಂಗೆ ಹೇಳ್ಬೇಕಾಗಿತ್ತು ತಾನೆ. ನೀನೇನು ಬೇಜಾರು ಮಾಡ್ಕೋಬೇಡ, ನಾಳೆನೇ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ, ನಿನ್ ಕೈಲಿ ಹರಕೆ ತೊಟ್ಲು ಕಟ್ಟಿಸ್ಬಿಡ್ತೀನಿ, ಏನು? ಹಾ ಸರಿ ಸರಿ. ಆದ್ರೆ ಈ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ. ಮತ್ತೆ ನಿನ್ ವಯಸ್ಸಿನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಮರ್ಯಾದೆ ಹೋಗೋದು ನಿಂದೆ, ನೆನ್ಪಿರ್ಲಿ. ಇನ್ನೊಂದ್ಸಲ ನನ್ನ ವಯಸ್ಸಿನ ಬಗ್ಗೆ ಮಾತಾಡಿದ್ರೆ ಜೀವ ತೆಗೆದು ಬಿಡ್ತೀನಿ ರೀ. ನನ್ಗೆ ಇನ್ನೊಂದ್ ಬಯಕೆ ಆಗ್ತಾ ಇದೆ. ಏನಿಲ್ಲಮ್ಮ? ನನ್ಗೆ ದೋಸೆ ತಿನ್ಬೇಕು ಅನಿಸ್ತಾ ಇದೆ. ದೋಸೆನ ಈಗಲೇ ಕಿಚನ್ ಡಿಪಾರ್ಟ್ಮೆಂಟ್ ಹೋಗಿ ಹೇಳಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ರೀ ಬಂದ್ರಿ ಇಲ್ಲಿ. ಅವ್ರು ಯಾರಾದ್ರೂ ಮಾಡಿದ್ರೆ ನನ್ನ ಬಯಕೆ ಹೇಗ್ ರೀತಿ ಇರುತ್ತೆ? ನೀವೇ ನಿಮ್ ಕೈಯಾರ ಮಾಡಿ ತಗೊಂಡ್ಬಂದ್ ತಿನ್ನಿಸ್ಬೇಕು. ಇದೆಂತ ಬಯಕೆನೆ? ಹಾ ಯಾಕೆ? ಮೊದಲನೇ ಮಗು ಬಸ್ರಿ ಇದ್ದಾಗ ಮಧ್ಯರಾತ್ರಿ 2 ಗಂಟೆಯಲ್ಲಿ ಬಿಸಿಬೇಳೆ ಬಾತ್ ಬೇಕು ಅಂದ ತಕ್ಷಣ ನೀವೇ ಓಡೋಡೋಗಿ ಮಾಡ್ಕೊಂಡ್ ಬಂದು ನನಗೆ ತಿನ್ಸಿದ್ರಿ. ಈಗೆಲ್ಲ ಪ್ರೀತಿ? ಅಯ್ಯೋ ದಾಮು, ಅವತ್ತು ಮಧ್ಯರಾತ್ರಿ 2 ಗಂಟೆ ಆಗಿತ್ತು, ಎಲ್ರು ಮತ್ತೆ ನಿದ್ದೆ ಮಾಡ್ತಾ ಇದ್ರು. ಈಗ ಬೆಳಿಗ್ಗೆ ಕಡೆ ಎಲ್ರು ಎದ್ದಿರ್ತಾರೆ. ಅಣ್ಣನು ಅತ್ತಿಗೆನೋ ನೋಡಿ ಏನು ಅಂತ ಕೇಳ್ಬಿಟ್ರೆ ಏನು ಅಂತ ಉತ್ತರ ಕೊಡೋದು. ಅಯ್ಯೋ ಅದಾ, ನಿಮ್ ಅಣ್ಣ ಅತ್ತಿಗೆನು ಬೆಳಿಗ್ಗೆನೆ ಎಲ್ಲೋ ಹೋದ್ರು, ಯಾರು ಮನೇಲಿಲ್ಲ, ಎಲ್ಲೋದ್ರು ಅಂತಾನೂ ಗೊತ್ತಿಲ್ಲ. ನೀವ್ ಹೋಗಿಪ್ಪ ದೋಸೆ ಮಾಡ್ಕೊಂಡ್ ಬಂದ್ ತಿನ್ಸಿ. ಹಾಗಾದ್ರೆ ಸೂಪರ್ ಕಡೆ. ಹೋಗಿ ಹೀಗ್ ಬಂದೆ. ನನ್ ಗಂಡ ಮೋಹನ್. ಫ್ರೆಂಡ್ಸ್, ನಿಮ್ಗೂ ದೋಸೆ ಬೇಕಾ? ಅಪ್ಪ ತಗೋ. ಏನಕ್ಕಪ್ಪ ಇದು? ನೀನು ಹುಟ್ಟಿದಾಗ ನೀನು ಮೊದಲನೇ ಸ್ವೆಟರ್ ಹಾಕೊಂಡಿದ್ದು ಯಾವ್ದು ಗೊತ್ತಾ? ನಿಮ್ಮಮ್ಮ ತನ್ನ ಕೈಯಾರ ಹೆಣೆದಿದ್ದು. ಸಾಮಾನ್ಯವಾಗಿ ಬಸ್ರಿ ಹೆಣ್ಮಕ್ಳು ತಮ್ಮ ಹುಟ್ಟೋ ಮಗುಗೆ ಈ ರೀತಿ ಏನಾದರೂ ಎಣಿಕೆ ಮಾಡ್ತಾ ಇರ್ತಾರೆ. ನೀನು ಹುಟ್ಟೋ ಮಗುಗೆ ಟೋಪಿನೋ ಸ್ವೆಟ್ರೋ ಕೈ ಚೀಲವೋ ಕಾಲು ಚೀಲವೋ ಏನಾದರೂ ಎಣಿಕೆ ಮಾಡಲಿ ಅಂತ ತಗೊಂಬಂದೆ. ನನ್ನ ಮನ್ಸಿಗೂ ಇದು ಬಂದಿತ್ತಪ್ಪ. ಆದರೆ ಹೇಗೆ ಕೇಳೋದು, ಕಷ್ಟದಲ್ಲಿ ಕಷ್ಟ ಅಂತ ಸುಮ್ಮನಾದೆ. ಅಯ್ಯೋ ನಿನ್ನ, ಆ ದೇವರು ನನ್ನ ಮಗಳ ಇಂಥ ಸಣ್ಣ ಪುಟ್ಟ ಆಸೆಯನ್ನು ಈಡೇರ್ಸಕ್ಕಾಗದೇ ಇರೋಷ್ಟು ಬಡತನ ಕೊಟ್ಟಿಲ್ಲ ಕಣೆ. ನಿನಗಿನ್ನೂ ಏನಾದರೂ ಮನಸ್ಸಲ್ಲಿದ್ದರೆ ಬಾಯಿ ಬಿಟ್ಟು ಹೇಳು, ಬಾಯಿ ಬಿಟ್ಕೊಂಡಿರ್ಬೇಡ. ಆಮೇಲೆ ನೀನು ಹುಟ್ಟೋ ಮಗು ತಾತ ನಾನು ಹೊಟ್ಟೆಯಲ್ಲಿದ್ದಾಗ ನನಗೋಸ್ಕರ ನೀನು ಏನು ಮಾಡಿದೆ ಅಂತ ಕೇಳಿದ್ರೆ ನನಗೂ ಹೇಳೋದಕ್ಕೆ ಮರ್ಯಾದೆ ಇರಬೇಡವಾ? ಇದೇ ಕೊನೆ. ನನಗೆ ಕಷ್ಟ ಅಂತ ನೀನೇನು ಕೇಳದೆ ಇದ್ರೆ ನಿನ್ನ ಜೊತೆ ನಾನು ಟೂ ಬಿಟ್ಬಿಡ್ತೀನಿ ಅಷ್ಟೇ. ಅಯ್ಯೋ ಅಪ್ಪ, ಇಲ್ಲ ಕಣೆ, ತಮಾಷೆ ಮಾಡಿದೆ ಅಷ್ಟೇ. ನೀನಾಗ ನೀನು ಟೂ ಬಿಟ್ಟರು ನಾನು ನಿನ್ನ ಜೊತೆ ಮಾತು ಬಿಡೋದಿಲ್ಲ. ಸರಿ ಸರಿ, ಊಟ ಟೈಮು, ನೀ ಕೂತಿರು, ನಾನು ತಟ್ಟೆಗೆ ಅನ್ನ ಹಾಕೊಂಡ್ಬರ್ತೀನಿ. ಅಪ್ಪ ನಂಗೆ ಬೇಡಪ್ಪ, ಹಸುವಾಗ್ತಾ ಇಲ್ಲ. ಹೌದಾ? ಸರಿ, ನಿಂಗೆ ಹಸುವಾದಾಗ ಹೇಳು, ಅವಾಗಲೇ ಬಡ್ಸ್ಕೊಂಬರ್ತೀನಿ. ಅಪ್ಪ, ಯಜಮಾನ್ರಿಗೊಂದು ಫೋನ್ ಮಾಡಲಾ? ಅಯ್ಯೋ, ನಿನ್ನ ಗಂಡಂಗೆ ಫೋನ್ ಮಾಡೋದಕ್ಕೆ ನನ್ನೇನೆ ಕೇಳೋದು? ನೀನು ಪ್ರೀತಿ ಮಾಡ್ಬೇಕಾದ್ರೆ ನನ್ನೇನಾದರೂ ಕೇಳೋದಿಯಾ? ಅಪ್ಪ ಅದು ಹಾಗಲ್ಲ, ಇವತ್ತವ್ರು ಮೊದಲನೇ ದಿನ ಕೆಲ್ಸಕ್ಕೆ ಹೋಗಿದಾರಲ್ವಾ, ಫೋನ್ ಮಾಡಿ ಅವ್ರ ಯೋಗಕ್ಷೇಮ ವಿಚಾರಿಸೋದನ್ನ ಅವ್ರು ತಪ್ಪು ತಿಳ್ಕೊಂಬಿಟ್ರೆ? ಅಂದರೆ ನಿಮ್ಮ ಆಟೋಗೆ ಜನ ಹತ್ತಿದ್ರ, ಸಂಪಾದನೆ ಆಯ್ತಾ ಅಂತ ಕೇಳೋದಕ್ಕೆ ನಾನು ಫೋನ್ ಮಾಡಿದೆ ಅಂತ ಅವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ? ಅವರು ದೊಡ್ಡ ಯಜಮಾನರು, ಆ ರೀತಿ ಎಲ್ಲ ಸಣ್ಣ ಯೋಚನೆ ಮಾಡೋದಿಲ್ಲ. ನೀವು ಫೋನ್ ಮಾಡು. ಸರಿಯಪ್ಪ. ಅಜ್ಜಿ, ನಿಮಗೆ ನಿಮ್ಮವರು ಅಂತ ಯಾರು ಇಲ್ವಾ? ಮಗ, ಮೊಮ್ಮಕ್ಕಳು, ಅಣ್ಣ, ತಮ್ಮ? ಇದಾರಪ್ಪ, 4 ಜನ ಮಕ್ಕಳಿದ್ದಾರೆ. ಅವ್ರನ್ನ ಸಾಕ್ತಾ ಸಾಕ್ತಾ ನನಗೂ ವಯಸ್ಸಾಯ್ತು. ಅವರೆಲ್ಲ ವಯಸ್ಸಿಗೆ ಬಂದರು, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ.
ಆದ್ರೆ ಅವರೆಲ್ಲ ಸೇರ್ಕೊಂಡು ನನ್ನೊಬ್ಬಳನ್ನ ಸಾಕಕ್ಕಾಗಲ್ವಂತೆ. ಅದಕ್ಕೆ ನನ್ ತಂದು ಇಲ್ಲಿ ಬಿಟ್ಟಿದ್ದಾರೆ. ತಿಂಗಳಿಗೊಬ್ಬೊಬ್ರು ಈ ಆಶ್ರಮಕ್ಕೆ ದುಡ್ಡು ಹಾಕ್ತಾರೆ. ಆದ್ರೆ ಬಂದು ನೋಡ್ಕೊಂಡು ಹೋಗೋಕೆ ಅವ್ರಿಗೆ ಟೈಮ್ ಇಲ್ಲ. ಅದಕ್ಕೆ ನಾನೇ ಆವಾಗ ಅವ್ರ ಮನೆಗೆ ಹೋಗಿ ಬರ್ತೀನಿ. ಈಗಲೂ ಒಬ್ಬ ಮಗನ ಮನೆಗೆ ಹೋಗಿ ಬಂದೆ. ಆ ದೇವ್ರಿಗೆ ನನ್ನನ್ನು ಕರ್ಕೊಳ್ಳೋ ಅವಸರ ಇದೆಯೋ ಇಲ್ವೋ, ಆದ್ರೆ ನನ್ನ ಮಕ್ಕಳಿಗೆ ಮಾತ್ರ ಅವ್ರ ಮನೆಯಿಂದ ಇಲ್ಲಿ ಕಳಿಸೋ ಅವಸರ. ನನ್ನ ಕತೆ ಬಿಡಪ್ಪ, ದೇವರು ಬಾ ಅಂತಿಲ್ಲ, ಜನ ನನ್ನ ಇರು ಅಂತಿಲ್ಲ. ಅಯ್ಯೋ ಬಿಡು. ಬೇಡ ಅಜ್ಜಿ, ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ನಿಮಗೆ ಏನಕ್ಕಾದರೂ ಆಗುತ್ತೆ. ನನ್ನನ್ನು ನಿಮ್ಮ ಮಗ ಅಂತ ಅಂದ್ಕೊಳ್ಳಿ, ಸಂಕೋಚ ಪಡಬೇಡಿ. ಅಷ್ಟು ಪುಣ್ಯ ನಾನು ಮಾಡಲಿಲ್ಲ ಬಿಡಪ್ಪ. ನಿನ್ನ ಆಟೋಲ್ಲಿ ನಾನು ಕೂತು ಇನ್ನೂ 10 ನಿಮಿಷ ಆಗಿಲ್ಲ. ಅಷ್ಟರಲ್ಲಿ ನೀನು ನನ್ನ ಕಷ್ಟ ಕೇಳಿ ದುಡ್ಡು ಬೇಡ ಅಂತಿದ್ಯಲ್ಲಪ್ಪ. ಆದರೆ ನನ್ನ ಮಕ್ಕಳು ನನ್ನನ್ನೇ ಬೇಡ ಅಂದ್ಬಿಟ್ರು. ಮೊದಲನೇ ದಿನ ಮೊದಲನೇ ಬೋಣಿ ಅಂದೆ, ಆದರೆ ಹಂಗೆ ನಿನ್ನ ಕಳ್ಸೋಕ್ಕೆ ನನಗೆ ಮನಸ್ಸಿಲ್ಲಪ್ಪ. ತಗೊಳಪ್ಪ. ಬೇಡ ಅಜ್ಜಿ, ಬರಿಗೈಲಿ ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ. ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಆಶೀರ್ವಾದ ಮಾಡಿ. ಅಯ್ಯೋ ಸುಖವಾಗಿರಪ್ಪ. ಅತ್ಯಮ್ಮ ಯಾವಾಗ್ಲಾದ್ರೂ ಜನನಿಗೋಸ್ಕರ ಪಾಯಸ ಮಾಡಿದ್ರೆ ನನಗೂ ತಗೊಂಬಂದು ಕೊಡ್ಬೋದಾ? ಬಸರಿ ಬೈಕೆ ತಡ ಮಾಡಬಾರ್ದು. ಆದಷ್ಟು ಬೇಗ ಅಖಿಲ ಮಾಡೋ ಪಾಯಸನ ತಗೊಂಡು ಹೋಗಿ ನನ್ನ ಸೊಸೆ ಪಾರ್ವತಿ ಕೊಡಬೇಕು. ಈಗಷ್ಟೇ ಹಬ್ಬ ಮುಗಿದಿದೆ. ಸದ್ಯಕ್ಕಂತೂ ಯಾವ ಸ್ವೀಟ್ ಮಾಡೋ ಸಾಧ್ಯತೆ ಇಲ್ಲ. ಅಖಿಲ ಪಾಯಸ ಮಾಡೋ ಸಂದರ್ಭನ ನಾನೇ ಹೇಗಾದರೂ ಕ್ರಿಯೇಟ್ ಮಾಡಬೇಕು. ಆದರೆ ಹೇಗೆ? ಪಾರ್ವತಿ ನಾನ್ ಮಾಡಿದ ಪಾಯಸಕ್ಕೆ ಆಸೆ ಪಟ್ಟಿದ್ದಾಳೆ. ಅವಳು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಮೊದಲನೇ ಸಲ ಅವಳು ಬಸರಿ ಬೈಕೆ ಈಡೇರಿಸೋ ಅವಕಾಶ ಸಿಕ್ಕಿದೆ. ಇದನ್ನ ನಾನು ಪ್ರೀತಿಯಿಂದ ನಿಭಾಯಿಸ್ಬೇಕು. ಅಪ್ಪ, ಯಜಮಾನ್ರು ಬಂದ್ರು, ನಾನು ಹೋಗಿ ನೀರು ತಗೊಂಡ್ಬರ್ತೀನಿ. ಬನ್ನಿ ದೊಡ್ಡ ಯಜಮಾನ್ರೆ, ಕೂತ್ಕೊಳ್ಳಿ. ಯಜಮಾನ್ರೆ, ನೀರು. ದೊಡ್ಡ ಯಜಮಾನ್ರೆ, ಹೇಗಿತ್ತು ಮೊದಲನೇ ದಿನದ ಕೆಲಸ? ₹1 ಕೂಡ ಸಂಪಾದನೆ ಆಗಲಿಲ್ಲ. ಗ್ಯಾಸ್ ದುಡ್ಡು ಕೂಡ ವಾಪಸ್ ಬರಲಿಲ್ಲ. ಅಲ್ಲ ಯಜಮಾನ್ರೆ, ನಾನು ಅವಾಗಲೇ ಫೋನ್ ಮಾಡಿದಾಗ ಈಗ ತಾನೇ ಯಾರೋ ಅಜ್ಜಿ ಇಳಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ. ಆದರೆ ಅವ್ರ ಹತ್ರ ದುಡ್ಡು ತೊಗೊಳೋಕ್ಕೆ ಮನಸ್ಸು ಬರಲಿಲ್ಲ ಪಾರು. ನಿಮಗೆ ನಿಮ್ಮವರು ಅಂತ ಯಾರು ಇಲ್ವಾ? 4 ಜನ ಮಕ್ಕಳಿದ್ದಾರೆ. ಆದ್ರೆ ಅವರೆಲ್ಲ ಸೇರ್ಕೊಂಡು ನನ್ನೊಬ್ಬಳನ್ನ ಸಾಕಕ್ಕಾಗಲ್ವಂತೆ. ಅಲ್ಲ ಯಜಮಾನ್ರೆ, ಅದಾದ್ಮೇಲೆ ಇಡೀ ದಿನ ಇತ್ತಲ್ವಾ, ಯಾರೂ ಆಟೋ ಹತ್ತಲಿಲ್ವಾ? ಸರ್ ನಮ್ಮ ತಾಯಿ ಔಷಧಿ ಕಾಲವಿದೆ, ಅದನ್ನ ನಾನೇ ತೊಗೊಂಡೋಗ್ಬೇಕು. ಈ ಟ್ರಿಪ್ನ ನನಗೆ ಕೊಟ್ಟರೆ ನಾನೇ ಕರ್ಕೊಂಡು ಹೋಗ್ತೀನಿ. ಕೊನೆಗೆ ಒಂದಾದರೂ ಟ್ರಿಪ್ ಸಿಗ್ಬೋದೇನೋ ಅಂತ ಅಂದ್ಕೊಂಡೆ. ಆದರೆ ಅದನ್ನು ಇನ್ಯಾರೋ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ ಕ್ಷಣಕ್ಕೆ ನನ್ನ ಕಷ್ಟಕ್ಕಿಂತ ಅವ್ರ ಕಷ್ಟನೇ ದೊಡ್ಡದು ಅಂತ ಅನ್ನಿಸ್ತು. ಅದಕ್ಕೆ ಬಿಟ್ಕೊಟ್ಟು ನಾನು ಬರಿಗೈಲಿ ಬಂದುಬಿಟ್ಟೆ. ಸಾರಿ. ಅಯ್ಯೋ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಿ ದೊಡ್ಡ ಯಜಮಾನ್ರೆ? ಪುಣ್ಯದ ಕೆಲಸ ಮಾಡಿ ಬಂದಿದ್ದೀರಿ. ಕೇಳಿಲ್ವಾ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ ಅಂತ. ಇವತ್ತು ಬಿಟ್ಕೊಟ್ಟಿದ್ದೀರಿ, ಅವ್ರ ಪುಣ್ಯ ನಾಳೆ ನಿಮಗೆ ಸಿಗುತ್ತೆ. ಇವತ್ತು ಇನ್ನೊಬ್ರು ಕಷ್ಟಕ್ಕಾಗಿ ಬಂದಿದ್ದೀರಾ, ನಾಳೆ ಅದು ನಿಮ್ಮನ್ನು ಕಾಯುತ್ತೆ. ನೋಡ್ತಾ ಇರಿ ದೊಡ್ಡ ಯಜಮಾನ್ರೆ.
ಹೊಸ ಕೆಲಸ, ಅದರ ರೀತಿ ನೀತಿ ಎಲ್ಲ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ದಿವಸ ಆಗುತ್ತೆ. ನೀವು ಮೊದಲನೇ ದಿವಸನೇ ಬೇಜಾರು ಮಾಡ್ಕೊಂಬಿಟ್ರೆ ಹೆಂಗೆ? ಹೌದು ಯಜಮಾನ್ರೆ, ಅಪ್ಪ ಹೇಳ್ತಾ ಇರೋದು ನಿಜ. ಪ್ರತಿ ಸಾಧನೆಯ ಹಿಂದೆ ಎಷ್ಟೋ ಕಲ್ಲು ಮುಳ್ಳಿನ ಹಾದಿ ಇರುತ್ತಲ್ವಾ. ಇದಕ್ಕೂ ಮುಂಚೆ ಒಂದು ದೊಡ್ಡ ಕಂಪ್ನಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಿಮಗೆ ಸಿಕ್ಕಿತ್ತು ಅಲ್ವಾ? ಆದರೆ ಕೆಲವೇ ವರ್ಷಗಳಲ್ಲಿ ನೀವು ಮಾಡಿರೋ ಸಾಧನೆಗಳು ನಿಮ್ಮ ಫೋಟೋ ಸಮೇತ ಪೇಪರಲ್ಲಿ ಬರೋ ಹಾಗಾಯ್ತು ತಾನೆ. ಇದನ್ನು ಹಾಗೆ ಅನ್ಕೊಳ್ಳಿ. ನನಗದ್ರ ಅರಿವಿದೆ ಪಾರು, ಧೈರ್ಯನೂ ಇದೆ. ಆದರೆ ನೀವೆಲ್ಲಿ ಕೂಗೋಗ್ತಿರೋ ಅಂತ ಅಂದ್ಕೊಂಡಿದ್ದೆ. ಆದರೆ ಸಾರಥಿ ಮಗಳು ತಾನೂ ಕುಗ್ಗಲ್ಲ, ತನ್ನ ಜೊತೇಲಿರೋರ್ನೂ ಕುಗ್ಗಕ್ಕೆ ಬಿಡಲ್ಲ ಅಂತ ಅರ್ಥ ಆಯಿತು. ಥ್ಯಾಂಕ್ಸ್ ಪಾರು, ಅರ್ಥ ಮಾಡ್ಕೊಂಡಿದ್ದಕ್ಕೆ. ಸಾರಥಿ, ಥ್ಯಾಂಕ್ ಯು ಧೈರ್ಯ ಹೇಳಿದ್ದಕ್ಕೆ. ಇದೇನು ದೊಡ್ಡ ಯಜಮಾನ್ರೆ, ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ? ಸುಸ್ತಾಗಿದ್ದೀರಿ, ಸುಧಾರಿಸ್ಕೊಂಡು ಊಟ ಮಾಡಿ ಮಲಗಿದ್ರೆ ಸುಸ್ತೆಲ್ಲ ಕಳೆಯುತ್ತೆ. ನಾಳೆ ಮತ್ತೆ ಹೊಸ ಹೊರಗೆ ತಂದೆ ಕೆಲಸ ಮಾಡ್ಬೋದು. ಸರಿ ಸಾರಥಿ. ಅತ್ತೆ, ನಂಗೆ 2 ಲೋಟ. ಜನನಿ, ನಾನು ನಿನಗೆ ಪಾಯಸ ಕೊಡ್ತೀನಿ, ಎಷ್ಟು ಬೇಕಾದರೂ ಕೊಡ್ತೀನಿ. ಆದರೆ ಒಂದು ಕಂಡೀಷನ್ ಅಮ್ಮ, ಪಾಯಸ ಕುಡಿದ್ಬಿಟ್ಟು ಸುಮ್ಮನೆ ಇದ್ದು ಬಿಡೋದಲ್ಲ. ನಿನಗಿನ್ನೂ ಏನೇನು ತಿನ್ಬೇಕು ಅನ್ಸುತ್ತೆ? ಕತೆ ಕೇಳಿಸ್ಕೋಬೇಕು ಅನ್ಸುತ್ತಾ? ಸಿನಿಮಾ ನೋಡ್ಬೇಕು ಅನ್ಸುತ್ತಾ? ಏನೇ ಆಸೆಗಳಿದ್ರು ಅದನ್ನ ನನ್ನ ಹತ್ರ ಹೇಳ್ಕೋಬೇಕು. ನಮ್ ಸೊಸೆಯ ಬಸರಿ ಬೈಕೆನ ಈಡೇರಿಸೋದು ನಮ್ ಕರ್ತವ್ಯ ಅಲ್ವರಗು? ಹೌದೌದು, ಹೌದಲ್ವಾ? ನಾನು ಇನ್ನು ಮುಂದೆ ಪಾರ್ವತಿಗೆ ಏನೇನು ಬಯಕೆ ಇದೆ ಅಂತ ಕೇಳಿ ಅದನ್ನೆಲ್ಲ ಈಡೇರಿಸ್ಬೇಕು. ಅಖಿಲಾಗೆ ಪಾರ್ವತಿ ಬಸರಿ ಅಂತ ಗೊತ್ತಿದ್ದು ಅವಳಾಗೆ ಪಾರ್ವತಿಗೋಸ್ಕರ ಪಾಯಸ ಮಾಡಿಕೊಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ರೀ, ನಿಮ್ಮ ಅತ್ತೆ ಪಾಯಸ ಮಾಡ್ತಿದ್ದಾರಂತ ಹೇಳಲ್ಲ? ಹಾ, ಬೇಡ, ಪಾಯಸನೇ ತಗೊಂಡು ಹೋಗಿ ಅವಳ ಮುಂದೆ ಇಟ್ಟು ಸರ್ಪ್ರೈಸ್ ಮಾಡ್ತೀನಿ. ನನಗೂ ಪಾಯಸ ಬೇಕು ಅಂತ ಕೇಳಿ ಮಾಡಿಸ್ಕೊಳ್ಳೋ ಸ್ಥಿತಿ ಬಂದಿದೆ. ನಾನು ಬಸರಿ ಅಂತ ಅಕ್ಕನಿಗೆ ಹೇಳಿದ್ರೆ ಅಕ್ಕನೇ ಅವ್ರ ಕೈಯಾರ ನಂಗೆ ಪಾಯಸ ಮಾಡಿಕೊಟ್ಟಿರೋರು. ಅಂತ ಅದೃಷ್ಟ ನಂಗೆ ಯಾವಾಗ ಬರುತ್ತೋ ಏನೋ. ಬಂದೇ ಬರ್ತಾರೆ ಪ್ರೀತು, ಬರೋವರೆಗೂ ವೆಯ್ಟ್ ಮಾಡೋಣ. ಪಾರು, ಹೇಳ್ಪಾರು. ವಾ, ಎಲ್ಲಿ ಮೊನ್ನೆ ಥರ ಫೋನ್ ತೆಗಿಯಲ್ವ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಯಜಮಾನ್ರೆ, ಆ ರಾಣ ಸಿಕ್ಕದ್ನಾ? ಹಾಗೆ ನನಗೆ ಅನಾಮಿಕ ಕರೆ ಮಾಡಿದ್ಲಲ್ಲ, ಅವಳು ಸಿಕ್ಕದ್ಲಾ? ಇಲ್ಲ ಪಾರು, ಹಣ ಮನೇಲಿಲ್ಲ, ಬೀಗ ಹಾಕೊಂಡು ಎಲ್ಲೋ ಹೋಗಿದ್ದಾನೆ. ಹೌದಾ? ನಿರಾಸೆ ಆಗ್ಬೇಡ ಪಾರು. ಆ ರಾಣ ಮತ್ತೆ ಅವನ ಹಿಂದೆ ಇರೋಳು ಇವತ್ತು ಎಷ್ಟೊತ್ತೇ ಆಗಲಿ ಬರೋದು. ನಾವಿಲ್ಲೇ ಕಾಯ್ತಾ ಇರ್ತೀವಿ. ಅವ್ರು ಬಂದಮೇಲೆ ಅವ್ರ ಕಾರಲ್ಲಿ ಅವ್ರಿಬ್ಬನ ಇವತ್ತು ತಾಕೊಂಬರ್ತೀವಿ. ಸರಿ ಯಜಮಾನ್ರೆ, ನೀವು ಚೋಪಾನ ತಗೊಳ್ಳಿ. ಜನನಿ, ಇನ್ನೊಂಚೂರು ಹಾಕ್ಲಮ್ಮ? ಸಾಕತ್ತೆ, ನಂಗೆ ಫುಲ್ ಹೊಟ್ಟೆ ತುಂಬಿತು. ನನಗೆ ಇವತ್ತು ತಿಂಡಿನೇ ಬೇಡ. ನನಗೂ ಸಾಕಕ್ಕ. ಅಖಿಲ, ಇಷ್ಟೊಂದು ಪಾಯಸ ಉಳಿದಿದೆ, ಯಾರಿಗೆ? ನಿಮಗೆ. ರಘು, ಈ ಪಾತ್ರೆ ತುಂಬಾ ಪಾಯಸ ಹಾಕಿಟ್ಟಿರ್ತೀನಿ.
ನಿಮಗೆ ಯಾವಾಗ ಬೇಕೋ ಆವಾಗ ಕುಡೀರಿ. ರಘು, ಅಲ್ಲಿಟ್ಟಿರ್ತೀನಿ. ನಿಮಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಆವಾಗ ಧಾರಾಳವಾಗಿ ತಿನ್ನಿ. ರಘು, ಪಾಯಸ ಬಿಸಿ ಬಿಸಿ ಇದ್ದಾಗ್ಲೇ ತಿನ್ನಿ. ಹೌದಲ್ಲ? ನನ್ನ ಸೊಸೆಗೂ ಪಾಯಸ ಬಿಸಿ ಇರೋವಾಗ್ಲೇ ತಗೊಂಡೋಗಿ ಕೊಡಿ. ಯಾಕೋ ಗೊತ್ತಿಲ್ಲ ರಘು, ನಾನು ಮುಂಚೆ ಹಾಡ್ಕೋತಾ ಇದ್ದ ಲಾಲಿ ಹಾಡುಗಳು, ಮರ್ತೋಗಿದ್ದ ಜೋಗಳದ ಹಾಡುಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ಮತ್ತೆ ಮತ್ತೆ ಹಾಡ್ಕೋಬೇಕು ಅನ್ನಿಸ್ತಾ ಇದೆ. ಮನೆಗೆ ಮೊಮ್ಮಕ್ಕಳು ಬರ್ತಿದಾರಲ್ಲ. ಅಖಿಲಾಗೆ ನಮ್ಮ ವಂಶ ಬೆಳೆಸೋದಕ್ಕೆ ಒಂದು ಮೊಮ್ಮಗು ಅಲ್ಲ 2 ಮೊಮ್ಮಕ್ಕಳು ಬರ್ತಾ ಇದೆ ಅಂತ ಗೊತ್ತಾಗ್ಬಿಟ್ಟಿದ್ಯಾ? ಜನನಿ ಹಾಗೆ ಪಾರ್ವತಿ ಕೂಡ ಬಸರಿ ಅವಳ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ ಅಂತ ಅವಳು ಗೊತ್ತಾಗೋಯ್ತಾ? ಪಾರ್ವತಿ ತಾಯಿ ಆಗ್ತಿರೋದನ್ನ ರಘು ನನ್ನ ಮುಂದೆ ಹಂಚ್ಕೊಂಡಿಲ್ಲ ಅಂದ್ರೆ ಅದು ಅವರ ಅಸಹಾಯಕತೆ ಇರ್ಬೋದು. ಈಗ ಪಾರ್ವತಿ ಪ್ರೆಗ್ನೆನ್ಸಿ ಬಗ್ಗೆ ನನಗೂ ಗೊತ್ತು ಅನ್ನೋದು ಇವರಿಗೆ ಖುಷಿ ವಿಷಯನೋ ಟೆನ್ಷನ್ ವಿಷಯನೋ ಗೊತ್ತಿಲ್ಲ. ಕ್ಲಾರಿಟಿ ಸಿಗೋವರೆಗೂ ನಾನು ಗೊತ್ತಿಲ್ಲದೆ ಇರೋಳ್ ಥರನೇ ಇದ್ಬಿಡ್ಬೇಕು. ರಘು, ನಾನು ಮೊಮ್ಮಗು ಬರುತ್ತೆ ಅಂತ ಹೇಳಕ್ ಹೋಗಿ ಮೊಮ್ಮಕ್ಕಳು ಅಂತ ಹೇಳ್ಬಿಟ್ಟೆ. ಆ ದೇವ್ರ ಇಚ್ಛೆ ಇತ್ತೋ ಏನೋ ನನ್ನ ಬಾಯಲ್ಲಿ ಮೊಮ್ಮಕ್ಕಳು ಅಂತಾನೆ ಹೇಳಿಸ್ಬೇಕು ಅಂತ. ಯಾರಕ್ ಗೊತ್ತು, ನಮ್ಮ ಮನೆಗೆ ಮೊಮ್ಮಕ್ಕಳು ಬಂದ್ರು ಬರಬಹುದು ಅಲ್ವಾ? ಅಂದ್ರೆ ಜನನಿಗೆ ಒಂದು ಮಗು ಅಲ್ಲ, ಅವಳಿ ಜವಳಿ 2 ಮಕ್ಕಳು ಹುಟ್ಬಿಟ್ರೆ ಮೊಮ್ಮಕ್ಕಳು ಬಂದ ಹಾಗೆ ತಾನೆ. ಓ, ಆ ಅರ್ಥದಲ್ಲಿ ಹೇಳಿದ್ಯಾ? ಅದಕ್ಕೆ ಇನ್ಯಾವ ಅರ್ಥ ಇದೆ ರಘು? ಹೌದೌದು. ರಘು, ಅಷ್ಟೊಂದು ಪಾಯಸ ಎತ್ತಿಡ್ಸ್ಕೊಂಡಿದ್ದೀರಲ್ಲ, ಬಿಸಿ ಬಿಸಿ ಇದ್ದಾಗ್ಲೇ ಕುಡಿದ್ಬಿಡಿ. ನಾಲ್ಗೆಗೂ ರುಚಿ, ಮನ್ಸಿಗೂ ತೃಪ್ತಿ. ಆಯ್ತು, ಈಗಲೇ ಹೋಗಿ ಕುಡಿತೀನಿ. ಅಖಿಲ ಇಲ್ಲೇ ಇದ್ದಾಳೆ. ಅವಳು ಮುಂದೆನೆ ಹಾಗೆ ಪಾರ್ವತಿಗೆ ಪಾಯಸ ತಗೊಂಡು ಹೋಗ್ಲಿ. ರಘು, ನಾನು ರೂಮ್ಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ನೀವು ಆರಾಮಾಗಿ ಪಾಯಸ ಕುಡಿದು ಬನ್ನಿ, ಆಯ್ತಾ? ಆಯ್ತು ಅಖಿಲ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಅದು ನೀನು ಯಾವತ್ತೂ ರೆಸ್ಟ್ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳೋದೇ ಇಲ್ಲ. ಈಗ ಹೇಳಿದೆ ಅಲ್ಲ, ನನಗೆ ತುಂಬ ಖುಷಿ ಆಯಿತು. ನಿನಗೆ ರೆಸ್ಟ್ ಸಿಗುತ್ತಲ್ಲ, ಅದಕ್ಕೋಸ್ಕರ. ನನಗೆ ರೆಸ್ಟ್ ಸಿಗುತ್ತೆ ಅಂತ ನನಗೆ ಥ್ಯಾಂಕ್ಸ್ ಹೇಳ್ತೀರ ರಘು? ಶೋ ಹಲ್ಫೆಟ್ ಇಲ್ದೇನೆ ಬಂದ್ಬಿಟ್ಟಿದ್ದೀನಲ್ಲ. ಇಲ್ಲಿ ನನ್ನ ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಹಲ್ಫೆಟ್ ಇಲ್ಲೇ ಇದೆಯಲ್ಲ, ನೋಡ್ತೀನಿ. ನೋ ಮೇಡಮ್, ಇದೊಂದ್ಸಲ ಎಕ್ಸ್ಕ್ಯೂಸ್ ಕೊಡಿ ಪ್ಲೀಸ್. ಯಾಕೆಂದರೆ ನನ್ನ ಮೇಲೆ ತುಂಬ
ತುಂಬ ದೊಡ್ಡ ಜವಾಬ್ದಾರಿ ಇದೆ ಮೇಡಮ್. ಆ ಜವಾಬ್ದಾರಿನ ನಿಭಾಯಿಸ್ಬೇಕು ಅಂದರೆ ನಾನಿಲ್ಲೇ ಈ ಕೆಲಸ ಮಾಡಬೇಕು ಮೇಡಮ್. ಅದೇ ಮೇಡಮ್, ನೀವು ಪ್ರತಿ ತಿಂಗಳ ಕೊಡೋ ಸಂಬಳ ನನಗೆ ಅಷ್ಟು ಮುಖ್ಯ ಅಂತ ಹೇಳಿದೆ ಮೇಡಮ್. ಕೆಲಸ ಮಾಡಿದ್ರೆ ತಾನೇ ಸಂಪಾದನೆ ಆಗೋದು. ಬರಬೇಡ ಅಂತ ಮಾತ್ರ ಹೇಳ್ಬೇಡಿ ಮೇಡಮ್. ನಾಳೆಯಿಂದ ಆನ್ ಟೈಮ್ ಬರ್ತೀನಿ ಮೇಡಮ್. ಐ ಪ್ರಾಮಿಸ್. ಒಂದ್ ವೇಳೆ ಬರೋದಕ್ಕೆ ತಡ ಆಗುತ್ತೆ ಅನ್ನೋದಾದ್ರೆ ನನ್ನ ಗಮನಕ್ಕೆ ತರಬೇಕು. ಎಮರ್ಜೆನ್ಸಿ ಅನ್ನೋದು ಯಾರಿಗೆ ಬೇಕಾದರೂ ಬರ್ಬೋದು, ಅದೇನು ಹೇಳಿ ಕೇಳಿ ಬರಲ್ಲ. ಆದ್ರೆ ನಿಮಗೆ ರಜೆ ಬೇಕು ಅಂತಂದ್ರೆ ಹೇಳ್ಬಿಟ್ಟು ಹಾಕಿ, ನಾನೇನ್ ಬೇಡ ಅಂತ ಹೇಳಲ್ಲ. ಆದ್ರೆ ಸಮಯಕ್ಕೆ ಸರಿಯಾಗಿ ಬರಕ್ ಆಗಲ್ಲ ಅಂತಂದ್ರೆ ಮಾತ್ರ ನಾನು ಸಹಿಸ್ಕೊಳ್ಳೋದಿಲ್ಲ. ಶೋರ್ ಮೇಡಮ್, ಶೋರ್. ನನ್ನನ್ನು ನಮ್ಮ ಮಾವನ್ನ ಎಳ್ಕೊಂಡು ಬರ್ತೀನಿ ಅಂತ ನನ್ನ ಮನೆ ಬಾಗ್ಲಿಗೆ ಬಂದಿದ್ದು ಇವ್ರ ಮಕ್ಳಿಗೆ ಬರಿಗಳು ಕಳಿಸ್ದೆ ಅಂತ ಖುಷಿಯಲ್ಲಿದ್ದೆ. ಆದ್ರೆ ಈ ಅಖಿಲ ಹತ್ರ ಬಯಸ್ಕೊಂಡು ಖುಷಿ ಎಲ್ಲ ಹಾಳಾಗೋಯ್ತು. ನಿನ್ ಯಾವ ಖುಷಿ ಹಾಳಾಗೋಯ್ತಮ್ಮ? ಸರ್, ಅದು ನನ್ನ ರೂಮ್ಮೇಟು ನಾನು ಸೇರಿ ಇವತ್ತು ನೈಟು ಒಂದು ಮೂವಿಗೆ ಹೋಗೋಣ ಅಂತ ಇದ್ವಿ ಸರ್. ನಾನು ತುಂಬ ಖುಷಿಯಾಗಿದ್ದೆ. ಆದರೆ ಸಡನ್ನಾಗೆ ನನ್ನ ರೂಮ್ಮೇಟ್ಗೆ ನೈಟ್ ಶಿಫ್ಟ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಖುಷಿ ಎಲ್ಲ ಹಾಳಾಗೋಯ್ತು ಅಂತ ಹೇಳಿದೆ ಅಷ್ಟೇ ಸರ್. ಅಷ್ಟೇನಾ? ಯಾವತ್ತೂ ಇಲ್ದಿರೋ ಕಹಿ ನಿನ್ ಮಾತಲ್ಲಿತ್ತು, ಅದಕ್ಕೆ ಹಾಗೆ ಕೇಳಿದೆ. ನೋಡಮ್ಮ, ಹೆಣ್ಮಕ್ಳು ಯಾವತ್ತೂ ಶಾಂತವಾಗಿ ನಗ್ನಗ್ತಾ ಇರಬೇಕು. ನನ್ನ ದೊಡ್ಡ ಸೊಸೆ ಪಾರ್ವತಿ ತರ. ಸರಿ, ಬಾಮ ಒಳಗೆ. ರಘು, ನಮ್ ಸೊಸೆ ಬಸ್ರಿ. ಸೊಸೆನಾ? ಅದೇ ಜನನಿ. ಅವಳನ್ನ ಟೈಮಿಗೆ ಸರಿಯಾಗಿ ಡಾಕ್ಟರ್ ಹತ್ರ ಚೆಕಪ್ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಅಲ್ಲ ಅಖಿಲ, ಈ ವಿಷಯ ನನ್ನ ಹತ್ರ ಡಿಸ್ಕಸ್ ಮಾಡೋ ಅಗತ್ಯ ಇದೆಯಾ? ಜನನಿ ನೋಡ್ತಿರೋದು ನಮ್ಮ ಫ್ಯಾಮಿಲಿ ಡಾಕ್ಟರ್ ವೈಫ್ ತಾನೆ. ಅವ್ರಿಗೊಂದು ಫೋನ್ ಮಾಡ್ಕೊಂಡು ಹೋದ್ರೆ ಆಯ್ತು. ಹಾ, ಹೌದಲ್ಲ. ಅಂದ್ರೆ ನಾನು ಜನನಿ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ನಮ್ಮ ಅರಸನ ಕೋಟೆಗೆ ಸಂಬಂಧಪಟ್ಟ ಎಲ್ಲರ ಆರೋಗ್ಯದ ಬಗ್ಗೆನೂ ಹೇಳ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ಲ. ಅಂದ್ರೆ ಅವ್ರಿಗಾದ್ರೆ ನಮ್ಮ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ, ನಮ್ಮ ಆರೋಗ್ಯದ ಬಗ್ಗೆ ಡೀಟೇಲ್ಸು ಇದೆಲ್ಲ ಗೊತ್ತಿರುತ್ತೆ ಅಂತ. ಈಗ ನಮ್ಮ ಅರಸನ ಕೋಟೆಗೆ ಸಂಬಂಧಪಟ್ಟ ಕೆಲಸದವ್ರಾಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಬೈ ಚಾನ್ಸ್ ಬಸರಿಯರಿದ್ರೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ. ಅಂದ್ರೆ ನೋಡಿ, ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಆಗ್ಲಿ ನಾವು ಫ್ಯಾಮಿಲಿ ಡಾಕ್ಟರ್ ಹತ್ರ ತಾನೇ ಹೋಗ್ತೀವಿ. ಅವ್ರ ಫೀಸ್ ಏನಾದ್ರೂ ಹೊರೆ ಆದ್ರೆ ನಾವೇ ನೋಡ್ಕೊಂಡಾಯ್ತು. ನಾನಂತೂ ನನ್ನ ಬಸರಿ ಸೊಸೆ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀನಿ, ತುಂಬಾ ಕೇರ್ ತಗೋತೀನಪ್ಪ. ಅದಕ್ಕೆ ಅವಳನ್ನ ಆದಷ್ಟು ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ಅಖಿಲ ಜನನಿ ಬಗ್ಗೆ ಕಾಳಜಿ ತಗೊಂಡ್ರೆ ನಾನು ಪಾರ್ವತಿ ಬಗ್ಗೆ ಕಾಳಜಿ ತಗೋಬೇಕಲ್ವಾ? ಆದಿತ್ಯ, ಈಗ ಪಾರ್ವತಿಗೆ ಎಷ್ಟನೇ ತಿಂಗಳು? ಎಷ್ಟು ತಿಂಗಳ? ಈಗ ನನ್ನ ಸೊಸೆ ಪಾರ್ವತಿಗೆ ಎಷ್ಟನೇ ತಿಂಗಳು ನಡೀತಾ ಇದೆ ಅಂತ ಕೇಳಿದೆ. 3 ತಿಂಗಳು. ಡಾಕ್ಟರ್ ಚೆಕಪ್ಗೆ ಪ್ರತಿ ತಿಂಗಳು ತಪ್ಪದೆ ಕರ್ಕೊಂಡು ಹೋಗ್ತಿದ್ಯಾ ತಾನೆ? ಪಾರ್ವತಿ ಬಸರಿಯಾಗಿದ್ದ ವಿಷಯನ ಫಸ್ಟ್ ಟೈಮ್ ಹೇಳಿದ್ದು ಸಾವಿತ್ರಮ್ಮ. ಆ ವಿಷಯನ ಪಾರ್ವತಿ ನನಗೆ ಹೇಳಿದ್ಲು. ಅತಿಯಾದ ಸಂತೋಷವಾದ ವಿಷಯನ, ಅತಿಯಾದ ದುಃಖದ ವಿಷಯನ ಪದೇ ಪದೇ ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡೋದು ಒಳ್ಳೇದಲ್ವಾ? ಅದಕ್ಕೆ ಅವತ್ತೊಂದ್ಸಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಪಾರ್ವತಿನ ಕರ್ಕೊಂಡು ಹೋಗಿದ್ದೆ ಅಷ್ಟೇ, ಮತ್ತೇನು ಕರ್ಕೊಂಡು ಹೋಗಿಲ್ಲಪ್ಪ. ಏನಪ್ಪ ಆದಿತ್ಯ, ಇಂಥ ವಿಷಯದಲ್ಲಿ ಯಾರು ನೆಗ್ಲೆಕ್ಟ್ ಮಾಡ್ತಾರಾ? ಅಪ್ಪ, ನನ್ನ ಹೆಂಡತಿ ಮತ್ತು ಅವ್ಳ ಹೊಟ್ಟೆಲ್ ಬೆಳೀತಿರೋ ಮಗು ವಿಷಯದಲ್ಲಿ ನಾನು ನೆಗ್ಲಿಜೆನ್ಸಿ ತೋರಿಸ್ತೀನಾ? ಪಾರ್ವತಿನೇ ಹೇಳಿದ್ದು, ನಾನು ಯಾವುದೋ ಆಯುರ್ವೇದಿಕ್ ಮಾತ್ರೆಗಳನ್ನ ತಗೊಳ್ತಾ ಇದ್ದೀನಿ, ಇವಾಗ ಯಾವ ಹಾಸ್ಪಿಟಲ್ಗೂ ಹೋಗೋದು ಬೇಡ ಅಂತ. ಅವಳು ಹೇಳಿದ್ಲು, ನೀನು ಕೇಳ್ಬಿಟ್ಟೆ. ಚೆನ್ನಾಗಿದ್ದೀರಾ ಇಬ್ರು? ನೋಡು,
ನಿನ್ನ ಅಪ್ಪನಾಗಿ ನಾನು ಹೇಳ್ತಾ ಇದ್ದೀನಿ, ನಾಳೆನೇ ಪಾರ್ವತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವ್ರಿಗೆ ನಮ್ಮ ಇಡೀ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ ಗೊತ್ತು. ಈಗಲಿಂದಾನೇ ಡೆಲಿವರಿ ಆಗೋವರೆಗೂ ಅವ್ರ ಹತ್ರನೇ ತೋರಿಸ್ಕೋಬೇಕು. ಆಗ್ಲೇ ನಂಗೆ ನೆಮ್ಮದಿ. ಫೀಸ್ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ. ಆನ್ಲೈನ್ ಪೇಮೆಂಟ್ ಮಾಡ್ತೀನಿ, ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ. ಹಿಂದೆ ಒಂದ್ಸಲ ಸಾರ್ಥಿ ಪಾರ್ವತಿಗೆ ವಿಷ ಹಾಕಿದಾಗ ಆ ಹಾಸ್ಪಿಟಲ್ ಖರ್ಚೆಲ್ಲ ನೀವೇ ಪೇ ಮಾಡಿದ್ರಿ ಅಪ್ಪ. ಅವಾಗ ಅಮ್ಮಂಗೆ ಆ ವಿಷಯ ಗೊತ್ತಾಗಿತ್ತು. ಇವಾಗ ಮತ್ತೆ ನೀವು ಆ ಬಿಲ್ಲೆಲ್ಲ ಪೇ ಮಾಡಿದ್ರೆ ಅಮ್ಮಂಗೆ ಈ ವಿಷಯನೂ ಗೊತ್ತಾಗುತ್ತೆ, ಆಮೇಲೆ ಪಾರ್ವತಿ ಬಸರಾಗಿರೋ ವಿಷಯನೂ ಗೊತ್ತಾಗುತ್ತೆ. ಅದು ಬೇಡ ಅಪ್ಪ. ನಾನು ಹೇಗೋ ಹ್ಯಾಂಡಲ್ ಮಾಡ್ತೀನಿ. ಇವಾಗೇನು ನಿಮ್ಮ ಮುದ್ದಿನ ಸೊಸೆನ ಅರಸನಕೋಟೆ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಷ್ಟೇ ತಾನೇ? ನಾನು ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಮಗ ಅಂದರೆ ಇದು. ನಾಳೆ ಬೆಳಗ್ಗೆ ನೀನು ನನ್ನ ಸೊಸೆ ಪಾರ್ವತಿ ಇಬ್ರು ಹಾಸ್ಪಿಟಲ್ ಹೋಗೋದನ್ನ ನಾನು ನೋಡಕ್ ಕಾಯ್ತಾ ಇರ್ತೀನಿ. ಓಕೆ? ಸರಿಯಪ್ಪ, ಆಯ್ತು. ಗುಡ್ ನೈಟ್. ಆಯ್ತು, ಗುಡ್ ನೈಟ್ ಮಗನೇ. ಈ ಪಾರ್ವತಿಯಿಂದ ನಾನು ಬಯಸ್ಕೊಳ್ಳೋ ಥರ ಆಯಿತು. ಮಾಡ್ತೀನಿ ಅವಳಿಗೆ. ಆದಿತ್ಯ ಪಾರ್ವತಿನ ಕರ್ಕೊಂಡು ನಾಳೆನೇ ಆಸ್ಪತ್ರೆಗೆ ಹೋಗೋ ಥರ ಮಾಡಿದ್ದಾಯ್ತು. ನಾನು ಅವ್ರ ಜೊತೆಗೆ ಹೋಗೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಪಾರ್ವತಿ ಆರೋಗ್ಯದ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ನಾನೇ ನನ್ನ ಕಿವಿಯಾರೆ ಕೇಳ್ಕೊಳ್ಳೋ ಹಾಗಿದ್ರೆ, ಸ್ಕ್ಯಾನಿಂಗ್ನಲ್ಲಿ ನನ್ನ ಮೊಮ್ಮಗು ಚಿತ್ರನ ಕಣ್ತುಂಬ ನೋಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈಗಲೂ ಯಾಕೆ ಹಾಗೆ ಮಾಡಬಾರ್ದು? ಜನನೀನು ಅದೇ ಸಮಯಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಆಯ್ತಲ್ವಾ? ಪ್ರೀತು, ಪಾರ್ವತಿ ಅಕ್ಕನೂ ಬಸ್ರಿ ಮೇಲೆ ನನಗಿಲ್ಲಿ ಸಿಗ್ತಾ ಇರೋ ಥರ ಟೈಮ್ಗೆ ಸರಿಯಾಗಿ ಹಾಲು ಹಣ್ಣು ಎಲ್ಲ ಅವ್ರಿಗೆ ಸಿಗ್ತಾ ಇದೆಯೋ ಇಲ್ವೋ? ನಾನು ಮಾತ್ರ ಇಲ್ಲಿ ರಾಜ್ಕುಮಾರಿ ಥರ ಆರಾಮಾಗಿದ್ದೀನಿ. ತುಂಬ ಬೇಜಾರಾಗ್ತಿದೆ ಪ್ರೀತು. ನನಗಂತೂ ಒಂದ್ಸರಿ ಪಾರ್ವತಿ ಅಕ್ಕನು ಬಸ್ರಿ ಅಂತ ಅತ್ತೆ ಹತ್ರ ಹೋಗಿ ಹೇಳ್ಬಿಡೋಣ ಅನ್ಸುತ್ತೆ. ಓಯ್, ಹಾಗೇನಾದ್ರು ಮಾಡ್ಬಿಟ್ಟಿಯಾ? ಬರೋ ಅದಕ್ಕೆ ಹತ್ರ ಮಾತು ಕೊಟ್ಟದ್ದು ನೆನಪಿಲ್ವಾ? ಯಾವುದೇ ಕಾರಣಕ್ಕೂ ಮೊಹಮ್ಮದ್ ಈ ವಿಷಯ ಹೇಳಲ್ಲ ಅಂತ. ನಮ್ಮಿಂದ ಅವ್ರಿಗೆ ಒಳ್ಳೇದಾಗೋದಿದ್ರೆ ಇದೊಂದು ವಿಷಯದಲ್ಲಿ ಮಾತ್ರ. ಸೊ ಯಾವುದೇ ಕಾರಣಕ್ಕೂ ಮೊಹಮ್ಮದ್ ಈ ವಿಷಯ ಹೇಳೋದು ಬೇಡ, ಓಕೆನಾ? ಮಾಮ್, ನೀವು ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ನಿನ್ಗೆ ಆಸ್ಪತ್ರೆಗೆ ತೋರ್ಸೋಕ್ಕೂ ನಿನ್ನ ಗಂಡಂಗೆ ಯೋಗ್ಯತೆ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಯಾ ಪಾರು.